ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು SR ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇವತ್ತು ನಾನು 6 ತಿಂಗಳ ಮಗುವಿಗೆ ಅಥವಾ 1 ವರ್ಷದ ಒಳಗಿನ ಮಗುವಿಗೆ ಕೆಮ್ಮು ಆದರೆ, ಶೀತ ಆದರೆ ಹೇಗೆ ಅದನ್ನು ಸರಿ ಮಾಡೋದು ಅನ್ನೋದು ಒಂದು ಹೋಮ್ ರೆಮಿಡಿನ ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನು ಸಾಣಿ ಕಲ್ಲು ಅಂತ ಹೇಳ್ತಾರೆ. ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ. ಇದು ಗಂಧನ ತೇಯ್ತಾರಲ್ಲ ಅದನ್ನು ಸಾಣಿ ಕಲ್ಲು ಅಂತಾರೆ. ನೋಡ್ತಾ ಇರ್ಬೋದು, ಅದು ನಾನು ತೇಯ್ತಾ ಇರೋದು ಜಾಜ್ಕಾಯಿ. ನೀವು ಇದಕ್ಕೆ ಎದೆ ಹಾಲಾದರೂ ತೊಗೊಳ್ಳಿ, ಇಲ್ಲ ಹಸು ಹಾಲಾದರೂ ತೊಗೊಳ್ಳಿ, ಇಲ್ಲ ಫಾರ್ಮುಲಾ ಮಿಲ್ಕ್ ಆದರೂ ತೊಗೊಳ್ಳಿ. ನಾನಿಲ್ಲಿ ಹಸು ಹಾಲೇ ತೊಗೊಂಡಿದ್ದೀನಿ. ಜಾಜ್ಕಾಯಿನ ಚೆನ್ನಾಗಿ ತೇಯ್ಬೇಕು, ಅಂದರೆ ಅದು ಅರ್ಧ ಆಗೋ ಥರ ಅಲ್ಲ, ಒಂದು 10ರಿಂದ 15 ಸುತ್ತು ತೇಯ್ಬೇಕು. ಅದು ತುಂಬ ಕಹಿಯಾಗಿರುತ್ತಲ್ಲ, ಮಕ್ಕಳು ಬೇಗ ಕುಡಿಯಲ್ಲ. ಅದ್ರ ಜೊತೆಗೆ ಬಾದಾಮಿ ನೆನೆಸಿಟ್ಟಿರಬೇಕು, ರಾತ್ರಿ ನೆನೆಸಿಟ್ಟಿರೋ ಒಂದು ಬಾದಾಮಿನ ನಾನು ಅದ್ರ ಜೊತೆ ತೇಯ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದನ್ನು ಹಾಕಿದ್ರೆ ಯಾವುದೇ ಮೆಡಿಸಿನ್ಸ್ ಕೂಡ ಬೇಡ, ಸಿರಪ್ ಆಗಲಿ ಏನೂ ಬೇಡ. ಮಕ್ಕಳಿಗೆ ಬೇಗ ಕಫ ಆಗಲಿ, ಕೆಮ್ಮಾಗಲಿ, ಆಮೇಲೆ ನೆಗಡಿ ಆಗಲಿ ಎಲ್ಲ ಹೋಗ್ಬಿಡುತ್ತೆ. ಈ ಥರ ತೆಗೆದುಬಿಟ್ಟು ಒಂದು ಬಟ್ಲಲ್ಲಿ ಈ ಥರ ಹಾಕ್ಕೋಬೇಕು. ಇದನ್ನು ನಾವು ಏನಾದರೂ ಅವರಿಗೆ ತಿನ್ನಿಸ್ತೀವಲ್ಲ ಅದ್ರ ಜೊತೆ ಮಿಕ್ಸ್ ಆದರೂ ಮಾಡಿ, ಇಲ್ಲಾಂದರೆ ಹಾಗೇ ನಾವು ಇದನ್ನು ತಿನ್ನಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.